ಹಾಯ್ ಗಾಯ್ಸ್, ಆರ್ ಯು? ಐ ಆಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರೀಸೆಂಟಾಗಿ ಈ ನಡೀತಾ ಇರೋವಂಥ ಲೈಫ್ ಬಗ್ಗೆ ಅಂದರೆ ಹೌಸ್ ವೈಫ್ಸ್ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಗೃಹಿಣಿ ಎಷ್ಟು ಮನೆಗೆ ಇಂಪಾರ್ಟೆಂಟು ಮತ್ತು ಅವ್ರ ಕೆಲಸ ಈಸಿನಾ ಅಥವಾ ನಾಟ್ ಈಸಿನಾ ಅಂತ ನಾನು ನಿಮಗೇ ರಿಟರ್ನ್ ಕ್ವಶನ್ ಕೇಳ್ತಾ ಇದ್ದೀನಿ. ಅಂದರೆ ಯುವರ್ ಒಪಿನಿಯನ್ ಪ್ರಕಾರ ನೀವು ಕಾಮೆಂಟ್ನ ಮಾಡ್ಬೋದು. ಅವ್ರ ಕೆಲಸ ಈಸಿನಾ ಅಥವಾ ನಾಟ್ ಈಸಿನಾ ಅಂತ ಅಂದ್ಬಿಟ್ಟು. ದಿನದಲ್ಲಿ ಅತಿ ಹೆಚ್ಚು ಕೆಲಸ ಮಾಡೋರು ಅಂದರೆ ಅವರು ಗೃಹಿಣಿಯರೇ. ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಇವಾಗ ಯಾವುದೇ ಒಂದು ಪರ್ಟಿಕ್ಯುಲರ್ ಜಾಬ್ಗಂತ ಹೋಗ್ತಾ ಇದ್ದರೆ ಯಾರೇ ಆದ್ರೂ ಅವ್ರಿಗೆ ಇಷ್ಟು ಟೈಮಿಂಗ್ಸ್ ಅಂತ ಫಿಕ್ಸ್ಡ್ ಇರುತ್ತೆ. ಆ ಟೈಮಿಂಗ್ಸ್ ಒಳಗಡೆ ನಿಮ್ಮ ಕೆಲಸ ಕಂಪ್ಲೀಟ್ ಮಾಡಿ ನೀವು ಮತ್ತೆ ಮನೆಗೆ ವಾಪಸ್ ಆಗ್ಬೋದು, ಇಲ್ಲ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನೀವು ಬ್ಯುಸಿ ಆಗ್ಬೋದು. ಬಟ್ ಹೌಸ್ ವೈಫ್ಸ್ಗೆ ಆ ಥರ ಎಲ್ಲ ಏನೂ ಇಂಥ ಫಿಕ್ಸ್ಡ್ ಟೈಮು ಅನ್ನೋದೇನೂ ಇರಲ್ಲ. ಮತ್ತು ಕೆಲಸ ಸಾಕಾಯಿತು ಬಿಡು ಬೇಡ ಇನ್ನು ಮಾಡೋಕ್ಕಾಗಲ್ಲ ಅನ್ನೋಂಗೂ ಇಲ್ಲ. ಕೆಲಸ ಆನ್ ಟೈಮ್ಗೆ ಆಗಲೇಬೇಕು. ಅದು ಡೇ ಬೈ ಡೇ ನಾವು ಯಾವ ರೀತಿ ಕೆಲಸ ಮಾಡ್ತಿರ್ತೀವಿ ಅದು ಡೇ ಬೈ ಡೇ ನಡೀತಾನೆ ಇರಬೇಕು. ಒಂದು ದಿವಸನೂ ಕೂಡ ನಾವು ಹಾಲಿಡೇ ಅಂತ ಅಂದ್ಬಿಟ್ಟು ಯಾವುದೇ ಹಾಲಿಡೇನ ನಾವು ತಗೊಳ್ಳೋದಕ್ಕೂ ಆಗೋದಿಲ್ಲ. ನಮಗೆ ಯಾವುದೇ ರೀತಿ ಪೇಮೆಂಟು ಕೂಡ ಸಿಗೋದಿಲ್ಲ. ಮತ್ತು ನಾವು ಅದು ಬಿಟ್ಟು ಬೇರೆ ಕಡೆ ಜಾಬ್ ಮಾಡ್ತೀವಿ ಅಂತಂದರೂ ಸ್ವಲ್ಪ ಕಷ್ಟನೇ, ತುಂಬಾ ಕಷ್ಟ ಆಗುತ್ತೆ. ಮನೆ ನೋಡಿಕೊಂಡು ಜಾಬ್ ಮಾಡಿ ಎರಡನ್ನೂ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಇರುತ್ತೆ ಹೌಸ್ ವೈಫ್ ಆಗಿರೋರು ಅಂತೂ. ಅದರಲ್ಲೂ ಈಗಂತೂ ಐಡೆಂಟಿಫೈಯೇ ಮಾಡಲ್ಲ ಸುಮಾರು ಜನ. ಮನೇಲೇ ಇರ್ತೀರಾ, ನಿಮ್ಗೇನು ಕೆಲಸ ಇರುತ್ತೆ, ಏನು ಮಾಮೂಲಿ ತಾನೇ ನೀವು ಮನೇಲೇ ಇರ್ತೀರಲ್ಲ, ಇನ್ನೇನು ಮಾಡ್ತೀರಾ ನೀವು ದಿನವಿಡೀ ಅಂತ ಅದರಲ್ಲೂ ಕ್ವಶನ್ ಬೇರೆ ರೈಸ್ ಮಾಡ್ತಾರೆ. ಅದರಲ್ಲೂ ಈಗಿನ ಸೊಸೈಟಿಲಂತೂ ಮನೇಲಿರ್ತೀವಿ ಅಂದರೆ ಸ್ವಲ್ಪ ಏನು ಕೆಲ್ಸಕ್ಕೆ ಹೋಗಲ್ಲ, ಮನೇಲೇ ಇರ್ತಾರೆ ಅನ್ನೋ ಥರ ಮಾತಾಡ್ತಾರೆ. ಅಂದರೆ ಮನೇಲಿ ಎಷ್ಟು ಕೆಲಸ ಇರುತ್ತೆ ಅನ್ನೋದು ಗೊತ್ತಿದ್ರೂ ಒಬ್ಬರವ್ರು ಮಾತಾಡ್ತಾರೆ. ಅದೇನೂ ಮಾಡೋಕ್ಕಲ್ಲ, ಡಿಪೆಂಡ್ಸ್ ಅಪಾನ್ ಪೀಪಲ್ ಅಷ್ಟೇ. ಅವ್ರ ಬಗ್ಗೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಬಟ್ ನಾವೇನು ಅನ್ನೋದು ನಮ್ಗೆ ಗೊತ್ತಿರುತ್ತೆ. ಲೈಫಲ್ಲಿ ನಾವು ಏನು ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿದ್ದರೆ ಯಾರು ಏನೇ ಮಾತಾಡಿದ್ರೂ ಕೂಡ ಏನೂ ಆಗೋದಿಲ್ಲ. ಇಂಡಿಪೆಂಡೆಂಟಾಗಿ ನಾವು ಏನು ಮಾಡಬೇಕು ಅದನ್ನ ಮಾಡ್ತಾ ಇರಬೇಕು ಅಷ್ಟೇ. ಬೇರೆಯವ್ರಿಗೆ ತೋರಿಸ್ಕೊಂಡು ಶೋ ಆಫ್ ಮಾಡಬೇಕು ಅನ್ನೋ ಅವಶ್ಯಕತೆ ಯಾರಿಗೂ ಇಲ್ಲ. ಇಲ್ಲಿ ತೋರಿಸಿದ್ರು ವೇಸ್ಟು. ಜನ ಎಲ್ಲದಕ್ಕೂ ಮಾತಾಡ್ತಾರೆ, ನೆಗೆಟಿವ್ ಆಗಿದ್ದರೂ ಮಾತಾಡ್ತಾರೆ, ಪಾಸಿಟಿವ್ ಆಗಿದ್ದರೂ ಮಾತಾಡ್ತಾರೆ. ನಾವು ಪ್ರತಿಯೊಂದು ಕೆಲಸ ಮಾಡಿದ್ರು ಒಟ್ನಲ್ಲಿ ಅವ್ರಿಗೇನೋ ನಮ್ಮ ಬಗ್ಗೆ ಮಾತಾಡಬೇಕಷ್ಟೇ ಅವ್ರಿಗೆ ಬೇಕಾಗಿರೋದು. ಅದಕ್ಕೆ ಯಾರ ಬಗ್ಗೆನೂ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬಾರ್ದು. ಅದರಲ್ಲೂ ಹೌಸ್ ವೈಫ್ಸ್ ಅಂತಂದರೆ ಅವರು ಫಸ್ಟ್ ರೋಲ್ ಬಂದ್ಬಿಟ್ಟು ಅವರು ಮನೆಯನ್ನೆಲ್ಲ ಮೇಂಟೈನ್ ಮಾಡಬೇಕು ಒಂದು, ಮತ್ತು ಕೇರಿಂಗ್ ಮಾಡ್ತಾರೆ ಫ್ಯಾಮಿಲಿ ಮೆಂಬರ್ಸ್ನ. ಮತ್ತು ಯಾವುದೇ ರೀತಿ ಪೇಮೆಂಟ್ ಅವಶ್ಯಕತೆ ಇಲ್ಲದೇ ಅವರು ಎಲ್ಲ ಡ್ಯೂಟೀಸ್ನ ಆನ್ ದ ಟೈಮ್ಗೆ ಮಾಡ್ತಾರೆ. ಲೈಕ್ ಕುಕ್ಕಿಂಗು, ಕ್ಲೀನಿಂಗ್ ಆ್ಯಂಡ್ ಚಿಲ್ಡ್ರನ್ ಕೇರ್ ಎಲ್ಲ. ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಏನೇನು ಅವಶ್ಯಕತೆ ಇದೆ, ಏನೇನು ಇಷ್ಟ ಆಗಲ್ಲ, ಏನೇನು ಇಷ್ಟ ಆಗುತ್ತೆ ಅನ್ನೋದೆಲ್ಲ ತಿಳ್ಕೊತಾರೆ. ಮನೇಲಿ ಎಷ್ಟೇ ಜನ ಇರ್ಬೋದು, ಮನೇಲಿ ಸ್ವಲ್ಪ ಜನ ಇರಲಿ ಜಾಸ್ತಿ ಜನ ಇರಲಿ, ಅವ್ರ ಬಗ್ಗೆ ಫುಲ್ಲು ಅಪ್ ಟು ಡೇಟ್ ಅವ್ರಿಗೆ ಏನು ಇಷ್ಟ ಇರುತ್ತೆ, ಏನು ಇಷ್ಟ ಇರಲ್ಲ ಅಂತ ತಿಳ್ಕೊಂಡಿರೋರೆ ಗೃಹಿಣಿಯರು ಮೇಯ್ನು. ಮತ್ತು ಅವ್ರಿಗೆ ಅಂತ ಅವರು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡೋದಿಲ್ಲ, ಕೆಲಸದಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತಾರೆ. ಅದರಲ್ಲೂ ಮಕ್ಕಳಿರೋ ಮನೆಗಳಲ್ಲಂತೂ ತುಂಬಾ ಕೆಲಸ ಇರುತ್ತೆ. ನೋಡೋದಕ್ಕೂ ಅವ್ರು ಮನೇಲೇ ಇರ್ತಾರೆ ಅಂತ ಅನಿಸುತ್ತೆ, ಅದರಲ್ಲೂ ಅಷ್ಟು ಕೆಲಸ ಮಾಡ್ತಾಯಿದ್ರೆ ಕೆಲಸನೇ ಮುಗಿಯೋದಿಲ್ಲ. ಅದರಲ್ಲೂ ಅವ್ರದ್ದು ಮೇಯ್ನು ಫೋಕಸ್ ಏನಂತ ಅಂದರೆ ಮನೇನ ಮೇಂಟೈನ್ ಮಾಡೋದೇ ಆಗಲಿ, ಅಥವಾ ಮನೆಗೆ ಬೇಕಾಗಿರೋಂಥ ಐಟಮ್ ಶಾಪಿಂಗ್ ಮಾಡೋದೇ ಆಗಲಿ, ಅದು ಬಿಟ್ಟು ಇನ್ನು ಚೈಲ್ಡ್ ಕೇರ್ ಮಾಡೋದೇ ಆಗಲಿ, ಎಲ್ಲ ರೀತಿ ಮನೆ ಜವಾಬ್ದಾರಿನ ಅವರು ನಿಭಾಯಿಸಬೇಕಾಗುತ್ತೆ. ಕೆಲ್ಸಕ್ಕೆ ಹೋಗಲಿ ಬಿಡಲಿ, ಅವರು ಮನೇಲಿ ಇಷ್ಟು ಕೆಲಸನ ಅವರು ಮಾಡ್ತಾರೆ ಪ್ರತಿನಿತ್ಯನೂ ಕೂಡ. ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋ ತನಕ ಅವ್ರ ಕೆಲಸ ಇದ್ದಿದ್ದೇ, ಯಾವಾಗಲೂ ಫ್ರೀ ಅಂತ ಇರೋದಿಲ್ಲ. ಅದರಲ್ಲೂ ತುಂಬ ಸ್ಟ್ರಿಕ್ಟಾಗಿ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಬಂದರೂ ಕೂಡ ಅವರು, ಮತ್ತು ಅವರು ಈಚೆ ಹೋಗಿ ದುಡಿಬೇಕಂತ ಮನಸಿದ್ರೂ ಕೂಡ ಮನೆಯಲ್ಲಿ ಕೆಲಸ ನೋಡಿ ಎಷ್ಟೊಂದು ಜನ ಮನೆ ಬಿಟ್ಟು, ಇಲ್ಲ ಮಕ್ಕಳಿರೋ ಕಾರಣಕ್ಕೆ ಮಕ್ಕಳು ನೋಡ್ಕೊಳ್ಳೋದಕ್ಕಾಗೋದಿಲ್ಲ, ಮನೆ ಕೆಲಸ ನಿಭಾಯಿಸ್ಕೊಂಡು ಅನ್ನೋದಕ್ಕೆ ಕಾರಣದಕ್ಕೇ ಎಷ್ಟೊಂದು ಜನ ಜಾಬ್ನ ಮಾಡೋದಕ್ಕೆ ಸಾಧ್ಯವೂ ಆಗೋದಿಲ್ಲ. ಅದಲ್ಲದೆ ಕೂಡ ಮನೆ ಜವಾಬ್ದಾರಿನೂ ಕೂಡ ಅವರು ತಗೊಂಡು ಯಾವ ರೀತಿ ಮನೆ ಖರ್ಚು ವೆಚ್ಚನ ನೋಡ್ಕೋಬೇಕು, ಮತ್ತು ಯಾವ ರೀತಿ ಅದನ್ನ ಮನೇನ ನಿಭಾಯಿಸಬೇಕು, ತಿಂಗಳು ಪೂರ್ತಿ ಯಾವ ರೀತಿ ಮನೇನ ನಾವು ನಡೆಸ್ಕೊಂಡು ಹೋಗಬೇಕು ಅನ್ನೋದನ್ನು ಕೂಡ ಅವರು
ನಿಭಾಯಿಸ್ತಾ ಇರ್ತಾರೆ ಮನೆ ಕೆಲಸದ ಜೊತೆಗೂ ಕೂಡ. ಇದಲ್ದೇ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ ಅವ್ರು ತೊಗೊಂಡಿರ್ತಾರೆ. ಅದು ಮೇಯ್ನ್ ಚಿಲ್ಡ್ರನ್ನ ಸಂಭಾಳಿಸೋದೇ ಆಗಿರ್ಬೋದು, ಅವ್ರನ್ನ ಕೇರಿಂಗ್ ಆಗಿರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಏನೇನು ಪ್ರೊವೈಡ್ ಮಾಡಬೇಕು, ಏನೇನು ಬೇಕು ಬೇಡ ಎಲ್ಲನೂ ಕೂಡ ಅವ್ರು ತಿಳ್ಕೊಂಡಿರ್ತಾರೆ. ಮತ್ತು ಅದಲ್ದೇ ಹೌಸ್ ವೈಫ್ ಈಸ್ ನಾಟ್ ಓನ್ಲಿ ಹೌಸ್ ವೈಫ್, ಇನ್ ಸಮ್ ಟೈಮ್ಸ್ ಆಲ್ಸೋ ಹೋಮ್ ಮೇಕರ್ ಕೂಡ ಆಗಿರ್ತಾರೆ ಅವರು. ಇನ್ನೊಂದು ಟಿಪ್ ಏನಪ್ಪ ಅಂತಂದರೆ, ಇವಾಗ ಮನೆಯಲ್ಲಿ ಕೆಲಸ ಇದ್ದಿದ್ದೇ ಎಲ್ಲ ಗೃಹಿಣಿಯರಿಗೂ ಕೂಡ. ಅದರಲ್ಲೂ ದಿನದಲ್ಲಿ ಅತಿ ಹೆಚ್ಚು ಕೆಲಸ ಮಾಡೋರೇ ಗೃಹಿಣಿಯರು. ಒಂದಾದ್ಮೇಲೆ ಒಂದು ಕೆಲಸ ಮಾಡ್ತಾನೇ ಇರ್ತೀವಿ ನಾವು. ಅದೇ ಕೆಲಸ ಮಾಡಿ ಸಾಕಾಯಿತು, ಹೊಸದೇನಾದ್ರು ಮಾಡೋಣ ಅಂತಂದರೆ ಟೈಮ್ ಸಿಗ್ತಿರಲ್ಲ ನಮಗೆ. ಅಂಥ ಹೆಣ್ಮಕ್ಳಿಗೆ ಒಂದೇ ಒಂದು ಸಿಂಪಲ್ ಆಗಿರೋ ಟ್ರಿಕ್ಸ್ನ ನಾನು ಕೊಡ್ತಾಯಿದ್ದೀನಿ, ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದು ಯಾವ ರೀತಿ ನಾವು ಟೈಮ್ನ ಉಳಿಸ್ಬೋದು, ಸೇವ್ ಮಾಡ್ಬೋದು ಅಂತ ಅನ್ನೋದಕ್ಕೆ ನಾವು ಸಮ್ಟೈಮ್ಸ್ ನಾವು ರೆಸ್ಟ್ ಕೂಡ ಮಾಡೋದೇ ಇಲ್ಲ. ಅದರಲ್ಲೂ ಕೆಲವು ಮನೆ ಕೆಲಸ ಮುಗಿಸಿ ಕೂಡ ಆಗಲೇ ಹೇಳ್ದಂಗೆ ಜಾಬ್ನೂ ಕೂಡ ಮಾಡ್ತಾಯಿರ್ತಾರೆ. ಇನ್ನು ಕೆಲವರು ಮನೆ ಕೆಲಸನೇ ಮುಗಿಯಲ್ಲ, ನಾವು ಹೇಗೆ ಎಲ್ಲ ಕೆಲಸ ಮಾಡಿ ಪಟಾಪಟ್ ಮುಗಿಸೋದು ಅಂತ ಕ್ವಶನ್ನ ಅವ್ರಿಗವರೇ ಮಾಡ್ಕೋತಾ ಇರ್ತಾರೆ. ಅದಕ್ಕೆ ಏನು ಸ್ಮಾಲ್ ಟಿಪ್ಸಪ್ಪ ಅಂತಂದರೆ, ಮೊದಲಿಗೆ ಟೈಮ್ ಸೇವ್ ಮಾಡ್ಕೋಬೇಕು. ಆದರೆ ಟೈಮ್ ಸೇವಿಂಗ್ ಅಂದರೆ ಮೊದಲಿಗೆ ನಾವು ಆನ್ ದಿ ಟೈಮ್ ಕೆಲಸನ ನಾವು ಮುಗಿಸ್ಬಿಡ್ಬೇಕು. ಈಗ ಯಾವುದೇ ಒಂದು ಕೆಲಸ ಆಗಲಿ ಟೈಮ್ನ ಫಾಲೋ ಮಾಡೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಮನೇಲಿ ಇರ್ತೀವೋ ಇರಲ್ವೋ, ಇಲ್ಲ ಆರಾಮಾಗಿದ್ದೀವೋ, ಇಲ್ಲ ರಜೆ ಇದೆಯೋ ಇಲ್ವೋ, ನಾವು ಕೆಲ್ಸಕ್ಕೆ ಹೋಗ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ. ಫಸ್ಟಿಗೆ ನಾವು ಮನೇಲಿರಲಿ ಇಲ್ಲ ಈಚೆ ಹೋಗಲಿ ಏನೇ ಆದರೂ ಕೂಡ ಅದೇ ಕೆಲಸನ ನಾವು ದಿನ ಪೂರ್ತಿ ಮಾಡೋಕ್ಕೆ ಹೋಗಬಾರ್ದು. ಪ್ರತಿ ಕೆಲಸಕ್ಕೂ ಅದೇ ಆದಂಥ ಟೈಮ್ ಇರುತ್ತೆ. ಅದೇ ಟೈಮ್ ಪೀರಿಯಡಲ್ಲಿ ನಾವು ಮುಗಿಸ್ಬಿಟ್ರೆ ಅದನ್ನ, ಆವಾಗ ನಿಮ್ಮ ಕೆಲಸ ಬೇಗನೆ ಕಂಪ್ಲೀಟ್ ಆಗುತ್ತೆ. ಮತ್ತು ಅದು ಬಿಟ್ಟರೆ ನೀವು ಫಸ್ಟೇ ನೀವು ಪ್ಲ್ಯಾನ್ ಮಾಡಿಕೊಂಡು ಕೆಲಸನ ಮಾಡಿ. ಯಾವುದೇ ಕೆಲಸ ಆಗಿರ್ಬೋದು, ಮನೆ ಕೆಲಸನೇ ಆಗಿರ್ಬೋದು, ಅಥವಾ ನೀವು ಹೊರಗಡೆ ಕೆಲಸ ಮಾಡ್ತಿರೋ ಅಷ್ಟೇ, ನಮಗೆ ಬೇಗ ಈಸಿ ಆಗಬೇಕು ಅಂತ ಅಂದರೆ ಮೊದಲಿಗೆ ಇವಾಗ ನಾಳೆ ನೀವೇನು ಕೆಲಸ ಮಾಡಬೇಕು ಅನ್ನೋದನ್ನ ನಾವು ಇವತ್ತೇ ಪ್ಲ್ಯಾನಿಂಗ್ ಮಾಡ್ಕೊಬಿಟ್ರೆ, ನಾವು ಬೆಳಗ್ಗೆ ಎದ್ದಿದ್ದ ತಕ್ಷಣವೇ ಕೂಡ ಆ ಕೆಲಸನ ಮಾಡಿ ನಾವು ಮುಗಿಸ್ಬಿಡ್ಬೋದು. ನಾಳೆ ಪ್ರೋಗ್ರಾಮ್ನ ನಾವು ಇವತ್ತೇ ಫಿಕ್ಸ್ ಮಾಡ್ಕೊಂಬಿಡ್ಬೇಕು ಮೈಂಡಲ್ಲಿ. ಮತ್ತು ಮೊದಲೇ ನಾವು ಅದೇ ರೆಡಿ ಆಗಬೇಕು. ನಾವು ಮಕ್ಕಳು ಚಿಕ್ಕವರಿರಲಿ ತಕ್ಷಣ ಕೆಲಸ ಮಾಡಬೇಕು, ಮತ್ತು ಮಕ್ಳಿಗೆ ಬೇಗನೆ ಕೆಲಸ ಬೇಗ ಮುಗಿಸ್ಬೇಕು, ಡ್ರೆಸ್ ಮಾಡಬೇಕು, ಇಲ್ಲ ಸ್ಕೂಲಿಗೆ ಕಳಿಸ್ಬೇಕು, ಅವ್ರ ಬ್ಯಾಗ್ ರೆಡಿ ಮಾಡಬೇಕು ಅಂದರೆ ಎಲ್ಲ ಹಿಂಸೆ ಆಗುತ್ತೆ. ಅದಕ್ಕೆ ನಾವು ಹಿಂದಿನ ದಿನವೇ ನಾವು ಮೊದಲೇ ನಾವು ಅದನ್ನ ರೆಡಿ ಮಾಡಿಕೊಂಡು ಬೆಳಗ್ಗೆ ಬೇಗ ಎದ್ದು ನಾವು ಯಾವ ತಿಂಡಿ ಮಾಡಬೇಕು, ಮತ್ತು ಆ ತಿಂಡಿಗೆ ಏನೇನೆಲ್ಲ ಐಟಮ್ಸ್ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ರೆಡಿ ಮಾಡಿಕೊಂಡು ನೈಟೇ ರೆಡಿ ಮಾಡಿ ಇಟ್ಟು ನಾವು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ಬೇಗನೆ ನಾವು ಕೆಲಸನ ಮುಗಿಸ್ಬೋದು. ಮತ್ತು ಇವಾಗ ಮಾಡೋ ಕೆಲಸನೇ ಒಂದು ಸಣ್ಣ ಕೆಲಸನೇ ಆಗಲಿ ದೊಡ್ಡ ಕೆಲಸನೇ ಆಗಲಿ ನಾಳೆ ಮಾಡೋಣ ಬಿಡು ಅಂತ ನಾವು ಪೋಸ್ಟ್ಪೋನ್ ಮಾಡೋಕ್ಕೆ ಹೋಗಬಾರ್ದು. ನಾವು ಆನ್ ದ ಸ್ಪಾಟಲ್ಲೇ ನಾವು ಆ ಕೆಲಸನ ಮುಗಿಸ್ಬಿಟ್ವಿ ಅಂದರೆ ಅಲ್ಲಿಗೆ ಕೆಲಸ ಬೇಗ ಮುಗಿಯುತ್ತದೆ. ಚಿಕ್ಕದಾಗಿದ್ದಾಗಲೇ ನಮಗೆ ಕೆಲಸ ಮಾಡೋದೇ ನಿಮ್ಗೆ ಗೊತ್ತಾಗೋದಿಲ್ಲ. ಇವಾಗ ಮಾಡೋಣ, ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಅಂತ ಅಂದ್ಕೊಂಡು ಟೈಮ್ ಹೋಗೋದೇ ನಮಗೆ ಗೊತ್ತೇ ಆಗೋದಿಲ್ಲ. ಆ ಥರ ಕೆಲಸನ ನಾವು ಪೋಸ್ಟ್ಪೋನ್ ಮಾಡ್ಕೊಂಡು ಹೋದರೆ ನಮಗೆ ಕೆಲಸ ಮಾಡೋದಕ್ಕೆ ನಮಗೇನೆ ಮೂಡು ಬರೋಲ್ಲ. ಅಯ್ಯೋ ಕೆಲಸ ಮಾಡಲೇಬೇಕಾ, ಮುಗಿಯೋದೇ ಇಲ್ಲ ಇಷ್ಟು ಕೆಲಸ ಮಾಡ್ರು ಅಂಥ ಮೈಂಡ್ಸೆಟ್ಟು ನಮಗೆ ಬಂದುಬಿಡುತ್ತೆ. ಮತ್ತು ಒಂದು ಟೈಮ್ಗೆ 2 ಕೆಲಸನ ನಾವು ಮಾಡೋದಕ್ಕೆ ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನಾವು ತಿಂಡಿ ಮಾಡ್ತಿರ್ತೀವಿ ಅಂದರೆ ಒಂದು ಕಡೆ ಪಾತ್ರೆನ ವಾಶ್ ಮಾಡ್ಕೊಬೇಕು, ಇನ್ನೊಂದು ಕಡೆ ಇಲ್ಲ ಮಕ್ಳಿಗೇನೋ ರೆಡಿ ಮಾಡ್ತಾಯಿದ್ದೀವಿ ಅಂದರೆ ಟಿಫನ್ ರೆಡಿ ಮಾಡ್ತಾ ಇರಬೇಕು. ಅವ್ರು ಟಿಫನ್ ಬಾಕ್ಸ್ನ ರೆಡಿ ಮಾಡ್ತಾನೆ ಅವ್ರಿಗೆ ರೆಡಿ ಮಾಡ್ಬೋದು. ಆ ಥರ ಒಂದು ಕೆಲಸ ಮಾಡಿಕೊಂಡೆ ಒಂದು ಟೈಮಲ್ಲೇ 2 ಕೆಲಸನ ನಾವು ಮುಗಿಸೋದಕ್ಕೆ ಟ್ರೈ ಮಾಡಿದ್ರೆ ಕೆಲಸ ಆಟೋಮೆಟಿಕ್ಕಾಗಿ ಬೇಗನೆ ಮುಗಿಯುತ್ತೆ. ಮತ್ತು ಆನ್ ದಿ ಟೈಮು ನಾವು ಮುಗಿಸ್ಬೋದು. ನಮಗೆ ಪರ್ಸ್ನಲಾಗಿ ನಾವು ನಮ್ಮ ಟೈಮ್ ಅಂತ ಕೊಟ್ಕೊಬೋದು. ನಮಗೆ ಏನೇನು ಬೇಕು ಆ ಟೈಮಲ್ಲಿ ನಾವು ಅದನ್ನ ಮಾಡ್ಕೋಬೋದು. ಮತ್ತು ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಆ ಕೆಲಸಗಳನ್ನೇ ಆಗಲಿ ಅದಕ್ಕೆ ನಾವು ಪ್ರಿಪೇರ್ ಆಗೋದಕ್ಕೆ ಟೈಮ್ ಸಿಗುತ್ತೆ ನಮಗೆ. ಇದಲ್ಲದೆ ನಿಮ್ಮ ಮನೇಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರಲ್ಲ ಅವ್ರ ಹತ್ರನೂ ಕೂಡ ನೀವು ಎಲ್ಪ್ನ ಪಡ್ಕೋಬೋದು. ನೀವು ಒಬ್ಬರೇ ಎಲ್ಲ ಕೆಲಸನೂ ಮಾಡ್ತೀವಿ ಅಂದರೆ ತುಂಬ ಲೇಟ್ ಆಗುತ್ತೆ, ನಿಮಗೂ ಟಯರ್ಡ್ ಆಗುತ್ತೆ. ಇನ್ನು ಬೇರೆ ಕೆಲಸದ ಬಗ್ಗೆ ನೀವು ಏನು ಯೋಚನೆ ಮಾಡೋಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಏನು ಇಂಟ್ರೆಸ್ಟೇ ಬರೋಲ್ಲ ನಿಮಗೆ. ಅದರಲ್ಲೇ ಟೈಮ್ ಕಳೆದೋಗ್ಬಿಡುತ್ತೆ. ಅದೇ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಸ್ವಲ್ಪ ಸಹಾಯ ಮಾಡಿದ್ರೆ ಆಗುತ್ತೆ. ಅದಲ್ಲದೆ ರಿಲೇಷನ್ಶಿಪ್ಪಲ್ಲಿ ಬಾಂಡಿಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬೆರೆಯುತ್ತೆ. ಅದರಲ್ಲೂ
ಮಕ್ಕಳಿರೋ ಮನೇಲಂತೂ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ಹಸ್ಬೆಂಡ್ಸ್ ಎಲ್ಲ ಸ್ವಲ್ಪ ಎಲ್ಪ್ ಮಾಡಿದ್ರೆ ಇಬ್ಬರು ಸೇರಿ ಕೆಲಸ ಮಾಡೋದ್ರಿಂದ ಒಂದು ಬಾಂಡಿಂಗ್ ಬಿಲ್ಡ್ ಆಗುತ್ತೆ ಮತ್ತು ಬೇಗನೆ ಕೆಲಸನೂ ಆಗುತ್ತೆ ಮತ್ತು ಜವಾಬ್ದಾರಿ ಇಟ್ಕೊಂಡು ಇಬ್ಬರೂ ಕೆಲಸ ಮಾಡಿ ನಿಭಾಯಿಸಿರೋ ಅಂಥ ಫೀಲ್ ಬರುತ್ತೆ. ಇಷ್ಟು ಹೌಸ್ ವೈಫ್ ಬಗ್ಗೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಬಗ್ಗೆ ನಾನು ಹೇಳ್ತಾ ಇರೋದು ನಿಮಗೆ ನನ್ನ ಲೈಫಲ್ಲಿ. ನಾನು ಮದುವೆಯಾಗಿ ಇಷ್ಟು ವರ್ಷ ನಾನು ಹೌಸ್ ವೈಫಾಗೇ ಇರೋದು. ಅದಕ್ಕೆ ನನ್ನ ಒಪಿನಿಯನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ನಿಮಗೆ ಇದೆಲ್ಲ ಇಷ್ಟ ಆಯಿತು ಮತ್ತು ನಿಮ್ಮ ಒಪಿನಿಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.